ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಗ್ತಾ ಇರಿ, ನಗಿಸ್ತಾ ಇರಿ, ಸಂತೋಷವಾಗಿರಿ. ನಾವು ಈ ಭೂಮಿ ಮೇಲೆ ಬರಬೇಕಾದ್ರೆ ಮಗುವಾಗಿ ಹತ್ಕೊಂಡು ಬರ್ತೀವಿ. ಈ ಭೂಮಿ ಒಳಗಡೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಸಂತೋಷವಾಗಿ ನೆಮ್ಮದಿಯಾಗಿ ಹೋಗೋದು ಒಂದು ದೊಡ್ಡ ಸಾಧನೆ ಅಂತ ನನಗನ್ಸುತ್ತೆ. ಈ ಜೊತೆಗತಿ ಮೂವಿನ ನಾನು ನಿಮಗೆ ಯಾಕೆ ನೋಡಿ ಅಂತ ಹೇಳ್ತೀನಿ ಅಂತಂದರೆ, ಕೆಲವೊಂದನ್ನ ನಾವೇನು ಅನ್ಕೊಂತೀವಿ ಸಂಸಾರದಲ್ಲಿ, ಇಷ್ಟೇ ಲೈಫು, ಇಷ್ಟೇ ಜೀವನ, ಇವ್ರು ಹೀಗೆ, ಅಂದರೆ ನನ್ನ ಮಗ ಹೀಗೆ, ಮಗಳು ಹೀಗೆ, ನನ್ನ ಹೆಂಡತಿ ಹೀಗೆ, ನಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಹೀಗೆ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಮೈಂಡಲ್ಲಿ ಒಂದು ಫಿಕ್ಸ್, ಅವ್ರು ಇದೇ ಥರ ಅಂತ. ಆದರೆ ನಾವೇನು ಅನ್ಕೊಂಡಿರ್ತೀವೋ ಅದಕ್ಕಿಂತ ಏನೋ ಒಂದು ಅವ್ರು ಸ್ಪೆಷಲ್ ಆಗಿರ್ತಾರೆ ನಮ್ಮ ಲೈಫಲ್ಲಿ, ಬಟ್ ಅದನ್ನು ನಾವು ತಿಳ್ಕೊಂಡಿರಲ್ಲ. ಕೆಲವೊಂದು ಸಂಸಾರದಲ್ಲಿ ಇವಾಗ ಏನೇ ಬೇಕಾದರೂ ಮಾಟ ಮಂತ್ರ, ಏನೋ ಹೇಳ್ತಾರಲ್ಲ ವಶೀಕರಣ, ಈ ಥರ ಎಲ್ಲ ಮಾಡಿ ಅಂತ ಅಂದ್ಬಿಟ್ಟು ಒಂದು ರೆಫರ್ ಬರುತ್ತೆ, ಅಥವಾ ಇವ್ರ ಹತ್ರ ಹೋಗಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ. ನನ್ನ ಪ್ರಕಾರ ನಾವು ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತ ಸೊಲ್ಯೂಷನ್ ಲೈಫಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ನನಗೆ ತುಂಬ ಅನಿಸಿದ್ದು ಈ ಮೂವಿ ನೋಡಿ. ಯಾಕಂತಂದರೆ ಈ ಮೂವಿನ ನೀವು ಎಂಡ್ವರೆಗೂ ನೋಡಿದ್ರೆ ಮಾತ್ರನೇ ಇಲ್ಲಿ ಏನು ಸಂದೇಶ ಕೊಟ್ಟಿದ್ದಾರೆ ಅಂತ ಅನ್ಕೊಳಕ್ಕೆ ಸಾಧ್ಯ. ಬಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಅಂತೂ ನೀವು ಅಂದ್ಕೊಂಡೇ ಇರಲ್ಲ. ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರು ಬರೋದಂತೂ ನಿಜ. ಯಾಕಂತಂದರೆ ಹೌದು, ನಮ್ಮ ಜೊತೆ ಇರೋರು ಇದೇ ರೀತಿ ಇರ್ಬೋದಲ್ವಾ ಅಂತ ನಿಮ್ಗೆ ಅನ್ಸುತ್ತೆ. ನಾನು ಈ ಮೂವಿ ಬಗ್ಗೆ, ಸ್ಟೋರಿ ಬಗ್ಗೆ ಹೇಳಕ್ ಹೋಗಲ್ಲ, ಬಟ್ ಈ ಮೂವಿನಲ್ಲಿ ಇರೋ ಒಂದು ಸಂದೇಶದ ಬಗ್ಗೆ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಲ್ಲಿ ಇದೆ ಮೂವಿ, ನೋಡಿ, ಬಟ್ ಮಿಸ್ ಮಾಡಬೇಡಿ. ಯಾಕಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಇಂಥ ಮೂವಿನ ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗಲ್ಲ. ಯಾಕಂತಂದರೆ ಸೆಂಟಿಮೆಂಟ್ ಮೂವೀಸು ಅಥವಾ ನೀವು ತುಂಬ ಮೂವೀಸ್ಗಳನ್ನ ಲವ್ ಸ್ಟೋರಿ, ಫೇಲ್ಯೂರು ಆ ಥರ ಎಲ್ಲ ನೋಡಿರ್ತೀರ. ಬಟ್ ಆದರೆ ಈ ಥರ ಸ್ಪೆಷಲ್ ಮೂವೀಸ್ನ ನೀವು ನೋಡಿರೋಕ್ಕೆ ಚಾನ್ಸೇ ಇಲ್ಲ. 20% ನೋಡಿದ್ದಾರೆ. ನಾನು ಇನ್ನು ಈ ಫಿಲಮ್ನ ನೋಡೇ ಇಲ್ಲ ಯಾರು ಅಂತ ಹೇಳಿಲ್ಲ, ಒಂದು 25% ಆದರೂ ನೋಡಿದ್ದಾರೆ. ಆದರೆ ಇನ್ನೂ 75% ಕನ್ನಡಿಗರು ಈ ಫಿಲಮ್ನ ನೋಡಿಲ್ಲ. ದಯವಿಟ್ಟು ನೋಡಿ. ನಿಮ್ಮ ಸಂಸಾರದಲ್ಲಿ ಕೆಲವೊಂದು ಬಿರುಕು ಅಥವಾ ಏನಾದರೂ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ, ಅಥವಾ ನಿಮಗೆ ಅವರೊಬ್ಬರು ಅರ್ಥ ಆಗ್ತಾಯಿಲ್ಲ, ನನಗೆ ನನ್ನ ಗಂಡ ಅರ್ಥ ಆಗ್ತಾಯಿಲ್ಲ, ಅಥವಾ ನನಗೆ ನನ್ನ ಹೆಂಡತಿ ಅರ್ಥ ಆಗ್ತಾಯಿಲ್ಲ ಅಂತಂದಾಗ ದಯವಿಟ್ಟು ಈ ಥರ ಫಿಲಮ್ನ ನಾನು ನಿಮಗೆ ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೂರನೇ ವ್ಯಕ್ತಿನ ಕೇಳಿ ಅಥವಾ ಅವ್ರನ್ನ ಅಡ್ವೈಸ್ ತೊಗೊಂಡು ನಿಮ್ಮ ಸಂಸಾರ ಒಂದು ಮಾಡ್ಕೋಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಕೆಲವೊಂದು ಮೌಲ್ಯಗಳು ಈ ಫಿಲ್ಮಲ್ಲಿ ಇದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬೇಡಿ, ಕ್ಲೈಮ್ಯಾಕ್ಸ್ವರೆಗೂ ಮಿಸ್ ಮಾಡ್ಕೊಂಬೇಡಿ. ನೀವು ಫುಲ್ ಚೇಂಜ್ ಆಗ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ ಈ ಫಿಲಮ್ನ ನೋಡಿದ್ಮೇಲೆ ಒಂದು 20% ಆದರೂ ನಿಮ್ಮ ಮೈಂಡಲ್ಲಿ ಒಂದೇನೋ ಓಡುತ್ತೆ. ಅಂದರೆ ನೀವು ನಿಮ್ಮ ಹೆಂಡತಿ ಜೊತೆ ಜಗಳ ಆಡ್ತಾ ಇದ್ರೆ ಅಥವಾ ಗಂಡನ ಜೊತೆ ಜಗಳ ಆಡ್ತಾ ಇದ್ರೆ, ನಾನು ಯಾಕೆ ಜಗಳ ಆಡಬೇಕು, ಯಾಕೆ ಆಡ್ತೀನಿ, ಅವಳು ನನ್ನ ಏನಂತ ತಿಳ್ಕೊಂಡಿದ್ದಾಳೆ, ಅವಳ ಮನಸ್ಸಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದಾಳೆ. ಸೊ ಈ ಥರ ಎಲ್ಲ ಯೋಚನೆ ಮಾಡೋಕ್ಕಾದ್ರೂ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ರಿಲೇಷನ್ಶಿಪ್ನ ಆದಷ್ಟು ನೀವು ತುಂಬ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅರ್ಥದಲ್ಲಿ ಇರುವಂಥ ಒಂದು ಇದು ಬೇರೆ ಯಾವುದ್ರಲ್ಲೂ ಇಲ್ಲ. ಸೊ ಅರ್ಥನೇ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಹತ್ರ ಯಾವುದೇ ರಿಲೇಷನ್ಶಿಪ್ ಇರೋಕ್ಕೆ ಚಾನ್ಸ್ ಇಲ್ಲ, ಅದು ಯಾವುದೇ ಆಗಿರ್ಬೋದು. ಸೊ ಹಂಗಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಮುಖ್ಯತೆ ಕೊಡಿ. ಇಂಥ ಫಿಲಮ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ದಯವಿಟ್ಟು. ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಈ ಫಿಲಮಲ್ಲಿ ಅಂಥದ್ದು ಏನಿದೆ ಅಂತ ನೋಡಿದ ಮೇಲೆ ದಯವಿಟ್ಟು ಇದೇ ವಿಡಿಯೋಗೆ ಕಮೆಂಟ್ಸ್ ಮಾಡಿ. ಮತ್ತು ಈ ಫಿಲಮ್ನ ನಾನು ನೋಡಿ ಅಂತ ಹೇಳಿದ್ದಕ್ಕೆ ಅದು ನಾನು ಒಳ್ಳೆ ಸಜೆಷನ್ ಕೊಟ್ಟನ ಅಥವಾ ಅದು ಒಳ್ಳೆ ಸಜೆಷನ್ ಅಲ್ವಾ, ಅದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂತಂದರೆ ಈ ಥರ ಫಿಲಮ್ಗಳನ್ನ ನಾವು ನೋಡಿ ಆದಮೇಲೆ ಅದನ್ನು ಬೇರೆಯವ್ರಿಗಾದ್ರೂ ಹೇಳ್ಬೇಕು. ಏಕೆಂತಂದರೆ ಅದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಎಲ್ಲೋ ಒಂದು ಕಡೆ ಕೊಲೆ ಮಾಡಿದ್ರು, ಗಂಡ ಹೆಂಡ್ತಿನ ಗಂಡ ಮತ್ತು ಜೈಲಿಗೂ ಏನೇನೋ ಬರ್ತಾ ಇರುತ್ತೆ. ಅಂಥದ್ದನ್ನು ಯಾಕೆ ನಾವು ಯಾವಾಗಲೂ ನೋಡಬೇಕು? ಯಾವಾಗಲೂ ಯಾಕೆ ನೆಗೆಟಿವ್ ಆಗಿ ಇರೋದನ್ನು ಆಗೋದ್ಮೇಲೆ ಯಾಕೆ ನೋಡಬೇಕು? ಕೆಲವೊಂದನ್ನು ಆಗೋಕ್ಕೂ ಮುಂಚೆನೇ ತಿಳ್ಕೊಬೋದಲ್ಲ. ಅಥವಾ ನಾವು ಯಾವ ರೀತಿ ಇರ್ಬೋದು, ಏನಾದ್ರು ಪ್ರಾಬ್ಲಮ್ ಆಗ್ತಿದ್ರೆ ಅದನ್ನು ಹೆಂಗೆ ತಡೆಗಟ್ಬೋದು, ನಾವು ಯಾವ ರೀತಿ ಸರಿ ಮಾಡ್ಕೋಬೋದು ಲೈಫಲ್ಲಿ ಅನ್ನೋದಕ್ಕೆಲ್ಲ ಇಂಥ ಫಿಲಮ್ಗಳು ತುಂಬ ಪ್ರಾಮುಖ್ಯತೆ ವಹಿಸ್ತವೆ ನಮ್ಮ ಜೀವನದಲ್ಲಿ. ಏಕೆಂದರೆ ಫಿಲಮ್ಸ್ ನಮ್ಮ ಅಂದರೆ ಸುಮ್ಮನೆ ಇರಲ್ಲ, ಅದೊಂದು ಯಾರ್ದೋ ಒಂದು ಭಾವನೆ ಆಗಿರುತ್ತೆ, ಒಬ್ಬರು ಡೈರೆಕ್ಟ್ರ್ ಭಾವನೆ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಫಿಲಮು, ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ. ಇದನ್ನು ನೋಡಿದ್ಮೇಲೆ ದಯವಿಟ್ಟು ಲೈಕ್ ಆ್ಯಂಡ್ ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ದಯವಿಟ್ಟು ಜೊತೆಗಾತಿ ಅನ್ನೋ ಫಿಲಮ್ನ ನೋಡಿ, ಮಿಸ್ ಮಾಡ್ಕೋಬೇಡಿ. ಇನ್ನೊಂದು ವಿಷಯ, ನಾನು ಇದನ್ನು ಯಾವುದೇ ಪ್ರಮೋಷನ್ಗೋಸ್ಕರ ಮಾಡ್ತಾ ಇಲ್ಲ. ನನಗೆ ನನ್ನ ಭಾವನೆಗಳಿಗೆ ನಾನು ಬೆಲೆ ಕೊಟ್ಟು ನನ್ನ ಭಾವನೆಗಳಿಗೆ ಜೊತೆ ಆಟ ಆಡಿದಂಥ ಫಿಲಮ್ನ ನೋಡಿ ನಾನು ನಿಮಗೆ ಮನಸ್ಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬೆಟ್ಟದ ಜೀವ ನಾನು ತುಂಬ ಸಲ ಯಾವುದಾದ್ರು ಒಂದು ಮೂವಿನ ನೋಡಿದ್ದೀನಿ ಅಂತಂದರೆ, ಹೈಯೆಸ್ಟ್ ತುಂಬ ಸಲ ನಾನು ಮತ್ತೆ ನೋಡಿದ್ದೀನಿ ಅಂತಂದರೆ ಅದು ಬೆಟ್ಟದ ಜೀವ. ನಮಗೆ ಟಾಪ್ 5 ಟಾಪ್ 10 ನಿಮಗೆ ಯಾವ ಮೂವಿ ಅಂತ ಕೇಳಿದ್ರೆ ನಾನು ನಂಬರ್ 1 ಅಂತ ತಗೊಳ್ಳೋದೆ ಬೆಟ್ಟದ ಜೀವ. ಆಲ್ಮೋಸ್ಟ್ 10 ಇಯರಿಂದನೂ ನಾನು ಈ ಫಿಲಮ್ನ ನನಗೆ ಗೊತ್ತಿರೋರಿಗೆ, ನಮ್ಮ ಫ್ಯಾಮಿಲಿಗೆ ಅಥವಾ ನನ್ನ ಸರೌಂಡಿಂಗಲ್ಲಿರೋರಿಗೆ ನಾನು ತುಂಬ ರೆಫರ್ ಮಾಡೋದೆ ಬೆಟ್ಟದ ಜೀವ ಮೂವಿನ. ತುಂಬ
ನೋಡಿದವರು ತುಂಬ ನನಗೆ ಹೇಳ್ತಾರೆ ಇಂಥ ಫಿಲಮ್ನ ರೆಫರ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಯಾಕೆಂತಂದರೆ ಕಮರ್ಷಿಯಲ್ ಮೂವಿ ಎಲ್ಲ ಬರ್ತಾ ಇರುತ್ತೆ, ಥಿಯೇಟ್ರಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರ್ತೀವಿ, ಅಥವಾ ಮೊಬೈಲಲ್ಲಿ ಅಥವಾ ಆ ಫಿಲಮ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಹಂಗಾಗಿ ಕೆಲವು ಫಿಲಮ್ ಬಗ್ಗೆ ಯಾರು ಹೇಳಲೇಬೇಕಾಗಿಲ್ಲ ಇಂಥದ್ದೊಂದು ಫಿಲಮ್ ಇದೆ ನೋಡಿ ಅಂತ. ಬಟ್ ಈ ಥರ ಫಿಲಮ್ಸ್ನ ನಾವು ಯಾಕೆ ನೋಡಿ ಅಂತ ಹೇಳ್ತೀವಿ ಅಂತಂದರೆ, ನಿಮ್ಮ ಲೈಫಲ್ಲಿ ಏನೋ ಒಂದು ಮಿಸ್ ಮಾಡ್ಕೊಂಡಿರ್ತೀರ, ಅಂದರೆ ಇದು ಇಂಪಾರ್ಟೆಂಟಾ ಲೈಫ್ಗೆ, ಈ ಫಿಲಮ್ಗಳು ಇಂಪಾರ್ಟೆಂಟಾ ಅಂತ ಎಲ್ಲರಿಗೂ ಅನಿಸುತ್ತೆ. ಮತ್ತು ಯಾಕೆ ಇಷ್ಟು ಫಿಲಮ್ಗಳು ರಿಲೀಸ್ ಆಗುತ್ತೆ, ಯಾಕೆ ಇಷ್ಟೊಂದು ಬೇಡಿಕೆ ಇದೆ ನಮ್ಮ ಮಣ್ಣಿನ ನೆಲದಲ್ಲಿ? ಏನಾಗುತ್ತೆ, ನಾವು ಯಾವುದಕ್ಕೆ ಆದ್ಯತೆ ಕೊಡ್ತೀವಿ ಅಂತಂದರೆ ಕಲೆಗೆ ಆದ್ಯತೆ ಕೊಡ್ತೀವಿ. ಸೊ ಕಲೆ ಅಂತಂದರೆ ನಾವು ಜಾಸ್ತಿ ಕಲೆಯಲ್ಲಿ ಯಾವುದನ್ನು ಮೇಲಿಟ್ಟಿದ್ದೀವಿ, ಮೂವಿಗಳನ್ನ ಅಂದರೆ ಸಿನಿಮಾಗಳನ್ನ. ಹಂಗಾಗಿ ಕೆಲವು ಸಿನಿಮಾಗಳನ್ನ ನೋಡಿ ನಾವು ಲೈಫಲ್ಲಿ ತುಂಬ ಕಲಿಯೋದಂತೂ ತುಂಬ ಇದೆ. ಅದರಲ್ಲಿ ಬೆಟ್ಟದ ಜೀವ ಮೂವಿನ ನೀವು ಯಾರೂ ಮಿಸ್ ಮಾಡ್ಕೋಬೇಡಿ. ಪ್ರೀತಿಗೆ ಇಲ್ಲಿ ಏಜ್ದು ಒಂದು ಅಂತರ ಇದೆ ಅಂತ ಎಲ್ಲೂ ಅನಿಸಲ್ಲ ನಿಮಗೆ. ಈ ಫಿಲಮಲ್ಲಿ 98% ಇದು ಪ್ರಕೃತಿ ಮಡಿಲಲ್ಲೇ ಇರುತ್ತೆ. ಎಲ್ಲ ಕಡೆ ನಿಮಗೆ ಹಚ್ಚ ಹಸಿರು ಕಾಣಿಸ್ತಾ ಇರುತ್ತೆ. ಇದು ಮಲೆನಾಡಿನ ಅಥವಾ ಕುಮಾರ ಪರ್ವತ ಈ ಶ್ರೇಣಿಯಲ್ಲಿ ಹೆಂಗೆ ಯಾವ ಥರ ಫಿಲಮ್ ತೆಗೆದಿದ್ದಾರೆ ಅಂತಂದರೆ, ನೀವು ಆ ಗುಂಗಿಂದ ಆಚೆ ಬರೋದೇ ಇಲ್ಲ ಫಿಲಮ್ ಮುಗಿಯೋವರೆಗೂ. ಆಮೇಲೆ ಒಂದು ಪ್ರೀತಿ ಬಾಂಧವ್ಯ, ಅಪ್ಪ ಮಗನ ಪ್ರೀತಿ, ಅಥವಾ ಮಗನಲ್ಲಿ ಅವರು ಬೇರೆಯವರಲ್ಲಿ ಮಗನ್ನ ಕಾಣೋ ಒಂದು ಪ್ರೀತಿ, ಮಗನಿಗೋಸ್ಕರ ಕಾಯೋದೊಂದಿದೆಯಲ್ಲ, ಅವ್ನು ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ. ಸೊ ಅದಲ್ಲದೆ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿ ಇರ್ತಾರೆ. ಒಂದು ಅವರಲ್ಲಿರೋ ಪಾಸಿಟಿವ್ನೆಸ್ನ ನಾವು ಮೆಚ್ಕೊಳ್ಳೇಬೇಕು ಈ ಫಿಲಮಲ್ಲಿ. ಅದರಲ್ಲೂ ನನ್ನನ್ನು ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ದತ್ತಣ್ಣವ್ರನ್ನ ಮೀಟ್ ಮಾಡಬೇಕಂತ. ನನಗೆ ಈಗಲೂ ಸಾಧ್ಯ ಆಗಿಲ್ಲ. ಚಾನ್ಸಸ್ಗಳು ತುಂಬ ಬಂದಿತ್ತು, ಬಟ್ ಆದರೂ ನಾನು ಜಸ್ಟ್ ಹಿಂಗೆ ನೋಡಿ ಒಂದು ಫೋಟೋ ತೊಗೊಳೋಕ್ಕೋಸ್ಕರ ನಾನು ಮೀಟ್ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ಅವ್ರ ಹತ್ರ ನಾನು ಒಂದು ಅರ್ಧ ಗಂಟೆ ಆದರೂ ಟೈಮ್ ಸ್ಪೆಂಡ್ ಮಾಡಬೇಕನ್ನೋದು ನನ್ನ ಮನಸ್ಸಲ್ಲಿದೆ. ಸೊ ಹಂಗಾಗಿ ಆ ಟೈಮ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಅಷ್ಟು ಫ್ಯಾನ್ ದತ್ತಣ್ಣವ್ರಿಗೆ. ದತ್ತಣ್ಣವ್ರದ್ದು ಕೆಲವು ಅವಾರ್ಡ್ ಮೂವೀಸ್ಗಳನ್ನ ನಾನು ತುಂಬ ನೋಡಿದ್ದೀನಿ. ದತ್ತಣ್ಣವ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ನಾನು. ಯಾಕಂತ ಅಂದರೆ ಕೆಲವರೆಲ್ಲ ಮಾಡಿದ್ದಾರೆ ಆಲ್ರೆಡಿ ದತ್ತಣ್ಣ ಬಗ್ಗೆ ವಿಡಿಯೋನ. ಆದರೆ ದತ್ತಣ್ಣ ಮೂವಿಗಳ ಬಗ್ಗೆ ಅವರು ಯಾಕೆ ಇಂಥ ಕಥೆಗಳನ್ನ ಆಯ್ಕೊಂಡ್ರು ಅನ್ನೋದ್ರ ಬಗ್ಗೆ, ಆಮೇಲೆ ಅವರು ನೀಲಜಾಲವಾಗಿ ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡೋ ಬಗ್ಗೆ ನನಗೆ ಅವ್ರ ಬಾಯಲ್ಲೇ ಕೇಳಬೇಕು ಅಂತ ಆಸೆ. ಬಟ್ ನಾನು ಕಂಡ ದತ್ತಣ್ಣ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸದ್ಯದಲ್ಲೇ ನಾನು ಹೇಳ್ತೀನಿ ದತ್ತಣ್ಣವ್ರ ಬಗ್ಗೆ. ನಿಮಗೆ ಇವರು ನಟ ಅಂತ ಗೊತ್ತಿರ್ಬೋದಷ್ಟೇ, ಆದರೆ ಇವರು ನಟ ರಾಕ್ಷಸ ಅಂತಲೂ ಹೇಳ್ಬೋದು ಇವ್ರನ್ನ. ಆ ಥರ ನಟನೆಗಳಲ್ಲಿದೆ ಇವ್ರ ಹತ್ರ. ಇವರು ಬಿಗಿ ಹಿಂಗೆ ಇಟ್ಕೊಂಡ್ಬಿಡ್ತಾರೆ, ಮುಷ್ಟಿಲಿ ನಾವು ಹೆಂಗೆ ಇಟ್ಕೋತೀವೋ ಹಂಗೆ ಇಟ್ಕೋತಾರೆ ಇವರು ಪ್ರೇಕ್ಷಕರನ್ನ. ಆ ಟ್ಯಾಲೆಂಟ್ ಇವ್ರ ಹತ್ರ ತುಂಬ ಚೆನ್ನಾಗಿದೆ. ನಾನಂತೂ ಬಿಗ್ ಫ್ಯಾನ್ ದತ್ತಣ್ಣವ್ರಿಗೆ. ಬೆಟ್ಟದ ಜೀವ ಮೂವಿ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ನೀವು ನೋಡಿ ಯೂಟ್ಯೂಬಲ್ಲಿದೆ. ಇದಂತೂ ನಿಮ್ಮ ಭಾವನೆಗಳ ಜೊತೆ ಆಟ ಆಡುವಂಥ ಫಿಲಮು. ಇದನ್ನು ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ. ಅದರಲ್ಲೂ ದತ್ತಣ್ಣ ಆಕ್ಟಿಂಗ್ ಅಂತೂ ನಾವು ಹೇಳೋಕ್ಕೆ ಆಗಲ್ಲ. ಕುಮಾರ ಪರ್ವತದಷ್ಟು ಶಿಖರದಷ್ಟು ತುದಿ ಅಂತ ಹೇಳ್ತಾರಲ್ಲ, ಆ ಥರ ನಟನೆ ಅವ್ರು ಮಾಡಿರೋದು. ಆಮೇಲೆ ಇದರಲ್ಲಿ ಪ್ರಕೃತಿನ ಹೆಂಗೆ ಪ್ರೀತಿಸಬೇಕು, ಪ್ರಕೃತಿನ ಹೇಗೆ ಬಳಸ್ಕೋಬೇಕು, ಪ್ರಕೃತಿ ನಮ್ಗೆ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ಪರಿಸರ ಸ್ನೇಹಿಗಳು ಇಂಥ ಫಿಲಮ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಆಮೇಲೆ ಮನಸ್ಸಿಗೆ ಎಷ್ಟೇ ನೋವಿದ್ರು, ಎಷ್ಟೇ ಟೆನ್ಷನ್ ಎಲ್ಲ ಇದ್ರೂ ಇಂಥ ಮೂವಿನ ಪದೇ ನೋಡಿ ನಿಮ್ಮ ಮನಸ್ಸು ಅಗ್ರ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿ ಬೆಟ್ಟದ ಜೀವನ, ಇದ್ರ ಬಗ್ಗೆ ನನಗೆ ಕಮೆಂಟ್ಸ್ ಮಾಡಿ. ನಾನು ಈ ಫಿಲಮ್ನ ನೋಡಿ ಅಂತ ಹೇಳಿದ್ದು ನಿಮಗೆ ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ ಅಂತ ಹೇಳಿ. ಈಗ ಆಲ್ರೆಡಿ ನೋಡಿರೋರು ಇನ್ನೂ ಬೇರೆಯವ್ರಿಗೆ ಹೇಳಿ ಬೆಟ್ಟದ ಜೀವ ಫಿಲಮ್ನ ನೋಡಿ ಅಂತ. ನಮಸ್ಕಾರ.